ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಪೂರ್ಣಿಮಾ ಶಿಂದೆ ಅಂತೇಳ್ಬಿಟ್ಟು, ಊರು ಚಿತ್ರದುರ್ಗ ಭಾಗದವರು. ತೂತು 4 ಇಂಚು ಅಗಲ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ವಯಸ್ಸು 42 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ತಿಳಿಸಿರೋದು. ಇನ್ನು ಸಮಸ್ಯೆ ಬಂದುಬಿಟ್ಟು ಮನೆಯಲ್ಲಿ ಮಂಚ ಇದೆ, ಆದರೆ ಮಂಚದ ಸುಖ ಕೊಡೋಕ್ಕೆ ಯಾರೂ ಕೂಡ ಇಲ್ಲ, ಹಾಗಾಗಿ ಗೆಳೆತನ ಬೇಕಾಗಿದೆ, ಸಂಪರ್ಕಿಸಿ ಅಂತೇಳಿ ಇವರೊಂದು ಸಮಸ್ಯೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಇದಿಷ್ಟು ಕೂಡ ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಇವರ ಬಳಿರುವ XC40 D4 ಮೊಮೆಂಟಮ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ರಿವ್ಯೂ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು 3 ವರ್ಷದಿಂದ ಮಂಚದ ಸುಖ ಇಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ, ಗಂಡ ನನ್ನಿಂದ ದೂರ ಆಗಿ 3 ವರ್ಷ ಆಗಿದೆ, ಹಾಗಾಗಿ ಮಂಚದ ಸುಖ ಇಲ್ಲ ಅಂತೇಳಿ ತಿಳಿಸಿರೋದು. 2 ಮಕ್ಕಳಿದ್ದರೂ ಸಹಿತ ನನ್ನ ಜೊತೆಗಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಒಂಟಿಯಾಗಿ ಮನೆಯಲ್ಲೇ ಇರುತ್ತೇನೆ, ಬಾಡಿಗೆ ಮನೆ ಕೊಟ್ಟಿದ್ದೇನೆ, ಬಂದ ಹಣದಲ್ಲಿ ಜೀವನವನ್ನು ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ರಾತ್ರಿ ಈ ಥರ ಯೋಚನೆ ಬಂದಾಗ ಮಾತ್ರ ತೂತು ಎದ್ದೇಳುತ್ತೆ, ಆ ಒಂದು ಟೈಮಲ್ಲಿ ಸುಖ ಕೊಡೋದಕ್ಕೆ ಯಾರೂ ಕೂಡ ಇಲ್ಲ, ಹಾಗಾಗಿ ಸುಖ ಅನುಭವಿಸೋದಕ್ಕೆ ಒಬ್ಬ ಗಂಡು ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಮೋಸ ಮಾಡದೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದಾಗಿ, ಸಮಯಕ್ಕೆ ತಕ್ಕಂತೆ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದಾರೆ. ಇನ್ನು ಹಣದ ಅವಶ್ಯಕತೆ ಇದ್ದರೆ ಕೇಳಿ ಕೊಡುತ್ತೇನೆ, ಆದರೆ ಯಾವುದೇ ರೀತಿಯಾಗಿ ಮೋಸ ಮಾಡುವ ಗುಣಗಳಿದ್ದರೆ ಬೇಡ ಅಂತೇಳಿ ಹೇಳಿಕೊಂಡಿದ್ದಾರೆ. ತೂತು ತುಂಬ ಎದ್ದಾಗ ಮಾತ್ರ ಅವಕಾಶ ಸಿಗ್ತಾ ಹೋಗುತ್ತೆ, ಬಂದು ಸುಖವನ್ನು ಕೊಡ್ಬೋದು. ಇನ್ನು ಮಂಚದ ಸುಖ ತೃಪ್ತಿ ಕೊಡುವಂತೆ ಇರಬೇಕು. ಸೊ ಆ ರೀತಿಯಾಗಿ ಕೊಟ್ಟರೆ ಹಣದ ಒಂದು ಸಹಾಯವನ್ನು ಕೂಡ ಮಾಡುತ್ತೇನೆ ಅಂತೇಳಿ ಇದಿಷ್ಟು ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿರುವ ವೋಲ್ವೋ XC40 ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಇದು ಫಿಸಿಕಲ್ ಲುಕ್ ಆಗಿರುತ್ತೆ, ಇದು ಇಂಟರ್ನಲ್ ಲುಕ್ ಆಗಿರುತ್ತೆ. ಇನ್ನು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಮಾರ್ಚ್ 2019 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸು ಇನ್ನೂ ಕೂಡ ಕನ್ಫರೆನ್ಸಿವ್ ಆಗಿದೆ, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಇನ್ನು ಕಿಲೋಮೀಟರ್ ಡ್ರೈವನ್ನು 38,000 ಕಿಲೋಮೀಟರ್ ಆಲ್ರೆಡಿ ರನ್ ಆಗಿದೆ ಅಂತೇಳಿ ತಿಳಿಸಿರೋದು. ಇನ್ನು RTO ಬಂದುಬಿಟ್ಟು ಬೆಂಗಳೂರು ಆಗಿರುತ್ತೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1969 cc. ಟ್ರಾನ್ಸ್ಮಿಷನ್ನು ಆಟೋಮೆಟಿಕ್ ಇರುವಂಥದ್ದು. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2019 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಇಲ್ಲಿ ನೋಡ್ತಾ ಇರ್ಬೋದು, ಕೆಲವೊಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿರೋದು. ಇದು ಸೈಡ್ ಆ್ಯಂಗಲ್ ಆಗಿರುತ್ತೆ, ಇದು ರೈಟ್ ಸೈಡ್ ಆ್ಯಂಗಲ್ ಆಗಿರುತ್ತೆ, ಇದು ಇನ್ನರ್ ಲುಕ್ ಆಗಿರುವಂಥದ್ದು. ಸ್ಪೆಸಿಫಿಕೇಷನ್ ನೋಡೋದಾದರೆ, ಮೊದಲೇ ತಿಳಿಸಿದಾಗೆ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1969 cc. ಪವರು 190 bhp ಅಂತೇಳಿ ತಿಳಿಸಿರೋದು. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಹಾಗೆ ಟಾಪ್ ಸ್ಪೀಡು 210 ಕಿಲೋಮೀಟರ್ ಪ್ರತಿ ಗಂಟೆಗೆ ಓಡುತ್ತೆ. ಡ್ರೈವ್ ಟೈಪು AWD ಅಳವಡಿಸಿದ್ದಾರೆ. ಫ್ಯೂಯಲ್ ಟೈಪು ಡೀಸೆಲು. ಹಾಗೆ ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಸೊ ಇದಿಷ್ಟು ಸ್ನೇಹಿತರೆ, ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.